ಸ್ನೇಹಿತರೆ, ಇವತ್ತೊಂದು ಅದ್ಭುತವಾದಂಥ ಒಂದು ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಒಂದು ನಿಂಬೆಹಣ್ಣು, ಹಾಗೆ 3 ತಾಮ್ರದ ಮೊಳೆಗಳು, ಇವೆರಡು. ಹಾಗೆಯೇ ಅದರ ಜೊತೆಗೆ ಒಂದು ಕೆಂಪು ಬಣ್ಣದ ಬಟ್ಟೆ ಬೇಕಾಗುತ್ತೆ, ಅಥವಾ ಕಪ್ಪು ಬಣ್ಣದ ಬಟ್ಟೆ. ಇವೆರಡರಲ್ಲಿ ಯಾವ್ದು ಬೇಕಾದರೂ ನೀವು ತಗೋಬೋದು. ಈ 3 ಪದಾರ್ಥಗಳು ಬೇಕಾಗುತ್ತೆ. ಅದಾದಮೇಲಿನ ಸ್ವಲ್ಪ ಅರಿಶಿನ, ಕುಂಕುಮ ಬೇಕಾಗುತ್ತೆ. ಅದಕ್ಕೆ ಒಂದು ಹೂ ಕೂಡ ಬೇಕಾಗುತ್ತೆ. ಅಷ್ಟೇ, ಮಾಮೂಲಿ ಪೂಜಾ ವಸ್ತುಗಳು ಬೇಕಾಗುತ್ತೆ. ಇದು ಎಲ್ರಿಗೂ ಕೂಡ ತುಂಬ ಸುಲಭವಾಗಿ ಸಿಗುತ್ತೆ. ನೀವು ಈ ತಾಮ್ರದ ಮೊಳೆಗೆ ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿದ್ರೆ ಅದು ನಿಮಗೆ ಸಿಗುತ್ತೆ. ಇದನ್ನು ಏನಕ್ಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ವಿವರವಾಗಿ ತಿಳಿಸ್ಕೊಡ್ತೀನಿ. ಅಮಾವಾಸ್ಯೆಯ ದಿನ ಈ ತಾಮ್ರದ ಮೊಳೆ ಮತ್ತು ಈ ನಿಂಬೆಹಣ್ಣಿನ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಯಾವುದೇ ರೀತಿ ನಿಮ್ಮ ಮನೆಗೆ, ನಿಮಗೆ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಯಾವುದೇ ಕೆಟ್ಟ ಕಣ್ಣು ದೃಷ್ಟಿಯಾಗಿದ್ರು, ಯಾರೇ ನಿಮಗೆ ಮಾಟ ಮಂತ್ರವನ್ನು ಮಾಡಿದ್ರು, ಯಾವುದೋ ಒಂದು ದುಷ್ಟಶಕ್ತಿ ನಿಮ್ಮ ಮನೆಯ ಸುತ್ತಮುತ್ತ ಸುಳಿತಾ ಇದೆ ಅನ್ನೋ ಒಂದು ರೀತಿಯಲ್ಲಿ ನಿಮಗೆ ಭಾಸ ಆಗ್ತಾ ಇದ್ದರೆ, ಅದ್ಭುತವಾದಂತಹ ಒಂದು ಪರಿಹಾರವನ್ನು ಇದು ನೀವು ಮಾಡಿಕೊಡುತ್ತೆ. ಇದಿಷ್ಟೇ 3 ವಸ್ತುಗಳಿಂದ ಈ ತಂತ್ರ ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಮನೆಯ ಸುತ್ತಮುತ್ತ ಇರುವ ದುಷ್ಟಶಕ್ತಿಗಳು, ಕೆಟ್ಟ ಕಣ್ಣುಗಳಿಂದ ಆಗ್ತಾ ಇರುವಂಥ ಪರಿಣಾಮಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿರ್ನಾಮ ಆಗತ್ತೆ. ಈ ತಂತ್ರ ಅನಾದಿ ಕಾಲದಿಂದ ಬಂದಿರುವಂಥ ತಂತ್ರ. ಈ ತಂತ್ರ ಮಾಡಿಕೊಂಡು ಅನೇಕ ತಂತ್ರ ಮಂತ್ರಗಳನ್ನು ಸಿದ್ಧಿಸ್ಕೊಂಡಿರೋ ಅಂಥವರು ಇದರಿಂದ ಫಲಗಳನ್ನು ಪಡೆದಿದ್ದಾರೆ. ತುಂಬ ಸುಲಭವಾಗಿ ತಂತ್ರ ಮಾಡ್ಕೊಳ್ಳೋದ್ರಿಂದ ಏನೋ ನಮಗೆ ತೊಂದರೆ ಆಗುತ್ತೆ ಅಂತ ಕೂಡ ಯೋಚಿಸಬೇಡಿ. ನಿಮಗಾಗಿರುವಂಥ ತೊಂದರೆಗಳು ಪರಿಹಾರ ಆಗತ್ತೆ. ಇದನ್ನು ಮಾಡ್ಕೊಳ್ಬೇಕಾದ್ರೆ ನಾನು ಹೇಳಿದಂಗೆ ಈ 3 ವಸ್ತುಗಳನ್ನು ತಂದಿಟ್ಕೊಳ್ಳಿ. ಅದರಲ್ಲೂ ಈ ದಿನ ತುಂಬ ಪ್ರಶಸ್ತವಾದಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ 5ನೇ ತಾರೀಕು ಜೂನು ಸಾಯಂಕಾಲ 7:30 ನಂತರವಾಗಿ ನಮಗೆ ಅಮಾವಾಸ್ಯೆ ತಿಥಿ ಹುಟ್ಟುತ್ತಾ ಇದೆ. ಈ ಅಮಾವಾಸ್ಯೆ ಜೂನ್ 6ನೇ ತಾರೀಕು ಸಾಯಂಕಾಲ 6:15 ತನಕ ಇದೆ. ಹಂಗಾಗಿ ಇವತ್ತಿನ ದಿನ ತಂತ್ರ ಮಾಡ್ಕೊಳ್ಳೋದಕ್ಕೆ ಸೂಕ್ತವಾದಂಥದ್ದು. ಇವತ್ತು ರಾತ್ರಿ ಮಾಡ್ಕೊಳ್ಬೋದು, ಅಥವಾ ನಾಳೆ 12ರಿಂದ 1 ಗಂಟೆ ಮಧ್ಯಾಹ್ನ ಸಮಯದಲ್ಲೂ ಕೂಡ ನೀವು ಇದನ್ನು ಮಾಡ್ಕೊಳ್ಬಹುದು. ತುಂಬ ಸುಲಭ ಮಾಡ್ಕೊಳ್ಳೋವಂಥದ್ದು, ಯಾವುದೇ ರೀತಿ ಟೆನ್ಷನ್ ಇಲ್ಲ. ಯಾಕಂದರೆ ಕೆಲವೊಮ್ಮೆ ನಮಗೇನಾದರೂ ಕೆಟ್ಟದ್ದು ನಡೀತಾ ಇರುತ್ತೆ, ಯಾರೋ ತೊಂದರೆ ಮಾಡಿದ್ದಾರೆ, ನಮಗೆ ಕಷ್ಟಗಳ ಮೇಲೆ ಕಷ್ಟ ಬರ್ತಾ ಇದೆ, ಮನೆಯಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಹಣಕಾಸಿನ ಸಮಸ್ಯೆಗಳಾಗ್ತಾ ಇದೆ, ವ್ಯತಿರಿಕ್ತವಾಗಿ ಹಣ ಪೋಲಾಗ್ತಾ ಇದೆ, ಅನಾವಶ್ಯಕವಾಗಿ ಪೋಲಾಗ್ತಾ ಇದೆ. ಅನಾವಶ್ಯಕ ಪೋಲು ಅಂದರೆ ಯಾವ ರೀತಿ ಅಂತ ನಿಮಗೆ ಡೌಟ್ ಬರ್ಬೋದು. ಸುಮ್ಮನೆ ತೊಗೊಂಡೋಗಿ ಹಾಸ್ಪಿಟಲಿಗೆ ಇಡೋವಂಥದ್ದು. ಎಲ್ಲೋ ಹೋಗ್ತಾ ಇರ್ತೀರ, ಏನೋ ಒಂದು ಗಾಯ ಮಾಡ್ಕೊಂಡ್ಬಂದ್ಬಿಡ್ತೀರ, ಎಲ್ಲೋ ಒಂದು ಆಕ್ಸಿಡೆಂಟ್ ಆಗಿಬಿಡೋದು, ಕುಟುಂಬದಲ್ಲಿ ಇಲ್ಲ ಮಕ್ಕಳಿಗೆ ಏನಾದರೂ ಹೊಡೆತಗಳು ಬಿದ್ದು ಇದಾಗೋದು, ಮನೆಯಲ್ಲಿ ಏನೋ ಒಂದು ವಸ್ತು ಮೈ ಮೇಲೆ ಬಿದ್ದುಬಿಟ್ಟು ಏನೋ ಒಂದು ಸಮಸ್ಯೆ ಆಗೋದು. ಹೀಗೆ ಒಟ್ಟಾರೆಯಾಗಿ ವ್ಯತಿರಿಕ್ತವಾಗಿ ಸಮಸ್ಯೆಗಳು ಬರ್ತಾನೆ ಇರುತ್ತೆ, ಹಣಕಾಸು ಪೋಲಾಗ್ತಾ ಹೋಗ್ತಾ ಇರುತ್ತೆ. ಈ ಸಂದರ್ಭ ಇದ್ದಂಥ ಸಮಯದಲ್ಲಿ ನಮಗೆ ಇದು ಏನಕ್ಕೆ ಆಗ್ತಾ ಇದೆ, ಯಾಕೆ ನಮಗೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ, ಯಾಕೆ ಧನ ನಷ್ಟ ಆಗ್ತಾ ಇದೆ, ತೊಂದರೆಗಳು ಯಾಕೆ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಇನ್ನೂ ಏನಾಗುತ್ತೆ, ಸುಮ್ಮನೆ ಮನೆ ಅಕ್ಕಪಕ್ಕದವ್ರ ಹತ್ರ ಗಲಾಟೆಗಳಾಗೋದು, ಹೊಡೆದಾಟ ಆಡೋದು, ಜಗಳ ಆಡೋದು, ಮನೆಯಲ್ಲಿ ಒಂದು ಪ್ರಶಾಂತತೆ ಅನ್ನೋದೇ ಇರಲ್ಲ. ಕಿರಿ ಗಂಡ ಹೆಂಡತಿ ನಡುವೆ ಕೂಡ ಸಮಸ್ಯೆಗಳು ಉಂಟಾಗೋದು, ಜಗಳಗಳಾಗೋದು, ಮಕ್ಕಳು ಮಾತು ಕೇಳದೆ ಇರೋದು, ಅವ್ರ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗ್ತಾ ಇರೋದು, ಮನೆಯಲ್ಲಿ ಪದೇ ಒಂಥರ ನಮಗೆ ಸೂಕ್ಷ್ಮ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ಅನ್ನ ಅಳಿಸೋಗ್ತಾ ಇರೋದು, ಆಹಾರ ಪದಾರ್ಥಗಳು ಕೆಟ್ಟೋಗ್ತಾ ಇರೋದು, ಇಲ್ಲ ಮನೆಯಲ್ಲಿ ಒಂದು ರೀತಿ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ದುಷ್ಟಶಕ್ತಿಗಳು ಮನೆಯಲ್ಲಿ ಆವಾಹನೆ ಆದಂಥ ಸಂದರ್ಭದಲ್ಲಿ ಈ ರೀತಿ ಎಲ್ಲ ನಮ್ಗೆ ಆಗ್ತಾ ಬರ್ತಾ ಇರುತ್ತೆ. ಹಾಗಾಗಿ ಏನು ಮಾಡೋದು, ತುಂಬ ವಿಪರೀತವಾಗಿದೆ. ಇದನ್ನು ಯಾವ ರೀತಿ ನಾವು ಹೊರಗಟ್ಟೋದು, ಹೇಗೆ ನಾವು ಸಮಸ್ಯೆಯಿಂದ ಹೊರಬರೋದು ಅನ್ನೋದೇ ಗೊತ್ತಾಗೋದಿಲ್ಲ. ಡಿಪ್ರೆಷನ್ನಲ್ಲಿ ಹೋಗ್ಬಿಡ್ತೀವಿ. ಕೆಲವೊಮ್ಮೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಮಂಕ ಕೂತ್ಕೊಂಡ್ಬಿಡ್ತೀವಿ. ಯಾವ ಕೆಲಸದಲ್ಲಿ ಆಸಕ್ತಿ ಇರೋದಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದು, ಹಾಗೆ ಮಲಗಿಬಿಡೋದು, ಯಾವ ಕೆಲಸನೂ ಸರಿಯಾಗಿ ಮಾಡದೆ, ಯಾವುದೋ ಒಂದು ಜವಾಬ್ದಾರಿಗಳನ್ನ ಸರಿಯಾಗಿ ನಿಭಾಯಿಸೋಕ್ಕಾಗದೆ ಇರುವಂಥದ್ದು. ಪ್ರತಿ ಸಲನೂ ಕೂಡ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ. ಇವತ್ತು ಚೆನ್ನಾಗಿದ್ದೀವಿ ಅಂದ ತಕ್ಷಣ ಮರುದಿನ ಏನಾದರೂ ಸಮಸ್ಯೆಗಳು ಬರ್ತಾ ಇರುತ್ತೆ. ಹೀಗೆ ಎಲ್ಲ ರೀತಿಯ ಸಮಸ್ಯೆಗಳು, ನಿಮ್ಗೆ ಏನೇ ಸಮಸ್ಯೆಗಳು ಬರ್ತಾ ಇದೆ ಅಂದರೆ ಯಾರ್ದೋ ದುಷ್ಟ ಕಣ್ಣು, ಕೆಟ್ಟ ಕಣ್ಣು, ನರದೃಷ್ಟಿ, ನರಘೋಷ್ ನಿಮ್ಮನೆ ಮೇಲೆ ಆಗಿದೆ, ಅಥವಾ ಮಾಟ ಮಂತ್ರ ಆಗಿದೆ, ಬಾನಮತಿಗಳನ್ನು ಮಾಡಿ ನಿಮಗೆ ನೀವು ಚೆನ್ನಾಗಿರಬಾರ್ದು, ನೀವು ಹಾಳಾಗಬೇಕು, ನೀವು ಯಾವುದರಲ್ಲೂ
ಮುಂದುವರಿಬಾರ್ದು, ನಿಮ್ಮ ವ್ಯವಹಾರಗಳು ಕುಂಠಿತವಾಗಬೇಕು, ನಿಮ್ಮ ಆಸ್ತಿ ಅಡುಗಳನ್ನ ನೀವು ಕಳ್ಕೋಬೇಕು. ಈ ರೀತಿಯಾಗಿ ನಮ್ಮ ನಮ್ಮ ಹತ್ತಿರದವರೇ ಆಗಿರ್ಬೋದು, ಅಕ್ಕಪಕ್ಕದವರೇ ಆಗಿರ್ಬೋದು, ಅಥವಾ ನಿಮ್ಮ ಯಾರೋ ಶತ್ರುಗಳಾಗಿರ್ಬೋದು, ನಿಮ್ಮ ಮೇಲೆ ಈ ರೀತಿ ಸಮಸ್ಯೆಗಳನ್ನ ತಂದಿರ್ತಾರೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲಾದರೂ ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ ಅಂದಾಗ ಯಾರೋ ನಮ್ಮನ್ನು ಹಿಂಬಾಲಿಸ್ತಿದ್ದಾರೆ ಅನ್ನೋ ಒಂದು ಭಾಸವಾಗ್ತಾ ಇರುತ್ತೆ. ನಮ್ಮ ಮನೆಯ ಸುತ್ತ ರಾತ್ರಿ ಸಮಯದಲ್ಲಿ ಏನೋ ಒಂದು ರೀತಿ ಸಂಚಾರ ಆಗ್ತಾ ಇದೆ ಅನ್ನೋ ಒಂದು ಭಾವನೆ ಬರ್ತಾ ಇರುತ್ತೆ. ಏನೋ ಒಂದು ರೀತಿ ಕಪ್ಪು ಆಕೃತಿಗಳು ನಮ್ಮ ಮನೆಯ ಸುತ್ತ ಸುತ್ತುತ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ. ಬೆಚ್ಚಿ ಬೀಳುವಂಥದ್ದು, ಆಮೇಲೆ ಪದೇ ಪದೇ ಕೆಟ್ಟ ಕನಸುಗಳು ಬರುವಂಥದ್ದು, ಸರಿಯಾಗಿ ರಾತ್ರಿ ನಿದ್ರಿಸೋದಕ್ಕಾಗೋದಿಲ್ಲ, ಬೆಳಗ್ಗೆ ಆಯಿತು ಅಂದರೆ ಬೇಗ ಎದ್ದೇಳೋದಕ್ಕಾಗಲ್ಲ, ಯಾವ ಕೆಲಸ ಸರಿಯಾಗಲ್ಲ, ಮನೆಯಲ್ಲಿ ಸರಿಯಾದ ರೀತಿ ಪೂಜಾ ಕಾರ್ಯಗಳಾಗ್ತಾ ಇರಲ್ಲ. ಹೀಗೆ ಮನೆಯಲ್ಲಿ ದುಷ್ಟಶಕ್ತಿಗಳ ಆವಾಹನೆ ಆದ ಸಂದರ್ಭದಲ್ಲಿ ಈ ರೀತಿ ವ್ಯತಿರಿಕ್ತವಾಗಿ ಪರಿಣಾಮಗಳು ನಮಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ನಾವು ಇದನ್ನು ಎಚ್ಚೆತ್ಕೊಳ್ಳದೆ ಹೋದರೆ ಕೆಲವೊಮ್ಮೆ ಅದು ಯಾವ ರೀತಿ ತಿರುಗಿಬಿಡುತ್ತೆ ಅಂದರೆ ಮನೆಯಲ್ಲಿ ಅನಾಹುತಗಳಾಗೋದಕ್ಕೆ ಶುರುವಾಗ್ಬಿಡುತ್ತೆ. ಪ್ರಾಣಹಾನಿ ಆಗುವಂಥದ್ದು, ಮಾನಹಾನಿ ಆಗುವಂಥದ್ದು, ಈ ರೀತಿ ವಿಪರೀತವಾಗಿ ಸಮಸ್ಯೆಗಳು ಅದು ಉಲ್ಬಣ ಆಗ್ತಾ ಹೋಗುತ್ತೆ. ಹೀಗಿರಬೇಕಾದ್ರೆ ನಾವು ಕೆಲವೊಂದಿಷ್ಟು ತಂತ್ರಗಾರಿಕೆಗಳನ್ನು ಪರಿಹಾರ ಶಾಸ್ತ್ರದಲ್ಲಿ ನಮಗೆ ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ತಂತ್ರಗಾರಿಕೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಮಾವಾಸ್ಯೆ ಪೌರ್ಣಮಿಯ ದಿನ ತಂತ್ರಗಾರಿಕೆ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಸೂಕ್ತವಾದಂತಹ ದಿನ ಅಂತಲೇ ಹೇಳಾಗುತ್ತೆ. ಯಾಕಂದರೆ ಆ ದಿನ ವಿಶೇಷವಾಗಿ ನಮ್ಮ ಭೂಮಂಡಲದಲ್ಲಿ ಶಕ್ತಿ ಉತ್ಪಾದನೆ ಆಗಿರುತ್ತೆ. ಇಂಥ ವಿಶೇಷವಾದಂತಹ ದಿನದಂದು ನಾವು ಈ ತಂತ್ರಗಾರಿಕೆಗಳನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಬಂದಿರುವಂಥ ಸಮಸ್ಯೆಗಳನ್ನು ನಾವು ನಿರ್ಮೂಲನೆ ಮಾಡ್ಕೊಳ್ಬೋದು. ಹಾಗಿದ್ರೆ ಈ ನಿಂಬೆಹಣ್ಣು, ತಾಮ್ರದ ಮೊಳೆಗಳು, ಹಾಗೆಯೇ ಈ ಕಪ್ಪು ಬಟ್ಟೆ ಅಥವಾ ಕೆಂಪು ಬಟ್ಟೆಯಿಂದ ಏನು ಮಾಡ್ಕೊಳ್ಬೇಕು ಅಂತಂದರೆ, ಮೊದಲನೇದಾಗಿ ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ. ಈ ದಿನ ಸಾಯಂಕಾಲ ತೆಗೆದುಕೊಳ್ಳಿ ಅಥವಾ ನಾಳೆ ಮಧ್ಯಾಹ್ನ ತೆಗೆದುಕೊಳ್ಳಿ. ಹಸಿರು ಬಣ್ಣದಲ್ಲಿ ಇರಲಿ, ಹಸಿರು ಬಣ್ಣದ ನಿಂಬೆಕಾಯಿ ತೆಗೆದುಕೊಳ್ಳಿ. ಕಾಯಿ ಆಗಿರಬೇಕು ಆ ಥರದನ್ನು ತೆಗೆದುಕೊಳ್ಳಿ. ಹಣ್ಣನ್ನು ತೆಗೆದುಕೊಳ್ಬೇಡಿ, ಕಾಯಿನೇ ತೆಗೆದುಕೊಳ್ಳಿ. ಯಾಕಂದರೆ ಇದು ಸ್ವಲ್ಪ ದಿನ ಚೆನ್ನಾಗಿರಬೇಕು ಅಂತ ನಾವು ಕಾಯಿನೇ ತೆಗೆದುಕೊಳ್ಬೇಕಾಗುತ್ತೆ. ಹಾಗೆಯೇ 3 ತಾಮ್ರದ ಮೊಳೆಯನ್ನು ತೆಗೆದುಕೊಳ್ಳಿ. 3 ತಾಮ್ರದ ಮೊಳೆಯನ್ನು ತೆಗೆದುಕೊಂಡು ಇವಿಷ್ಟು ವಸ್ತುಗಳನ್ನು ನೀವು ಕೈಯಲ್ಲಿ ಇಟ್ಕೊಳ್ಳಿ. ಅಥವಾ ಒಂದು ಕೆಂಪು ಬಟ್ಟೆಯನ್ನು ಕೈ ಮೇಲೆ ಇಟ್ಕೊಂಡು, ಆ ಕೆಂಪು ಬಟ್ಟೆ ಒಳಗೆ ಎಡಗೈ ಮೇಲೆ ನೀವು ಈ 3 ವಸ್ತುಗಳನ್ನು ಇಟ್ಕೊಂಡು ನಿಮ್ಮ ಮನೆಯ ಸುತ್ತ ನೀವು ಸಂಚಾರ ಮಾಡಬೇಕು. ಫಸ್ಟ್ ಮನೆ ಒಳಗಡೆ ಸಂಚಾರ ಮಾಡಿ, ಅದನ್ನೆಲ್ಲ ಮನೆ ಒಳಗಡೆ ಸಂಚಾರ ಮಾಡ್ಕೊಳ್ಳಿ. ಅದು ಮಾಡುವಾಗ ನೀವು ಸ್ವಲ್ಪ ತಾಮ್ರದ ಮೊಳೆ, ಹಾಗೆ ಆ ನಿಂಬೆಹಣ್ಣು, ಆ ಕೆಂಪು ಬಟ್ಟೆ ಕೈಯಲ್ಲಿ ಇಟ್ಕೊಂಡು ಅದ್ರ ಮೇಲೆ ನಿಂಬೆಹಣ್ಣು ಇಟ್ಟು, ಅದ್ರ ಮೇಲೆ ತಾಮ್ರದ ಮೊಳೆ ಇಟ್ಟು, ಅದ್ರ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ, ಒಂದು ಕೆಂಪು ಬಣ್ಣದ ಹೂವು, ಇಷ್ಟನ್ನು ತಗೊಳ್ಳಿ. ಇಲ್ಲ 5 ಥರ ಹೂವನ್ನ ತೆಗೆದುಕೊಳ್ಬೇಕಾಗುತ್ತೆ. ನಿಮಗೆ ಅವಕಾಶ ಇದ್ದರೆ 5 ತೆಗೊಳ್ಳಿ, ಇಲ್ಲ ಕೆಂಪು ಬಣ್ಣದ ಒಂದು ಹೂವನ್ನ ತೆಗೆದುಕೊಳ್ಳಿ. ಮನೆಯ ಒಳಗಡೆ ಪೂರ್ತಿಯಾಗಿ ನೀವು ಅದನ್ನು ಓಡಾಡಬೇಕಾಗುತ್ತೆ. ಮನೆಯ ಒಳಗೆ ಪೂರ್ತಿ ಓಡಾಡಿ ನಿಮ್ಮ ಮನೆಯ ಸುತ್ತ ಓಡಾಡಬೇಕಾಗುತ್ತೆ. ನಿಮ್ಮ ಮನೆಯ ಸುತ್ತ ಓಡಾಡೋದಕ್ಕೆ ನಿಮಗೆ ಜಾಗ ಇಲ್ಲ, ಅವಕಾಶ ಇಲ್ಲ ಅಂದರೆ ಮನೆಯಲ್ಲೇ ನೀವು ಒಳಗಡೆ ಸುತ್ತಾಡಿ, ಮತ್ತು ಹೊರಗಡೆ ಸ್ವಲ್ಪ ಹಾಗೆ ನಿಂಬೆಹಣ್ಣು ಇದನ್ನು ಕೈಯಲ್ಲಿ ಎಡಗೈಯಲ್ಲಿ ತೋರಿಸ್ಕೊಂಡು ಬನ್ನಿ. ಅದು ತೋರಿಸ್ಕೊಂಡು ಬಂದಾದ ನಂತರ ಆ 3 ತಾಮ್ರದ ಮೊಳೆಗಳನ್ನು ಆ ನಿಂಬೆಹಣ್ಣಿಗೆ ಚುಚ್ಚಿ. ನಿಂಬೆಹಣ್ಣಿಗೆ 3 ತಾಮ್ರದ ಮೊಳೆಗಳನ್ನು ಚುಚ್ಚಿ. ಹೇಗೆ ಬೇಕಾದ್ರೂ ಚುಚ್ಚಬೋದು, ಒಟ್ಟಾರೆ ಚುಚ್ಚಬೇಕು. ಚುಚ್ಚಿದ ನಂತರ ಆ ಕಪ್ಪು ಬಟ್ಟೆ ಅಥವಾ ಕೆಂಪು ಬಟ್ಟೆಯನ್ನು ಅದಕ್ಕೆ ಕಟ್ಟಿಬಿಡಿ, ಗಂಟು ಕಟ್ಟಿಬಿಡಿ. ಆ ಹೂವು ಮತ್ತು ಕುಂಕುಮ ಅರಿಶಿನ ಸಮೇತವಾಗಿ ಕಟ್ಟಿ ನಿಮ್ಮ ಮನೆಯ ವಾಯುವ್ಯ ಮೂಲೆಯಲ್ಲಿ ನಿಮಗೆ ಕಟ್ಟುವಂಥ ಅವಕಾಶ ಇದ್ದರೆ ಅದನ್ನು ವಾಯುವ್ಯ ಮೂಲೆಯಲ್ಲಿ ಕಟ್ಟಿ. ವಾಯುವ್ಯ ಮೂಲೆಯಲ್ಲಿ ಈ ಒಂದು ಇದನ್ನು ಕಟ್ಟಿ, ಅಥವಾ ಸೂರು ಅಂತಾರೆ, ಆ ಸೂರಲ್ಲಿ ನೀವು ಕಟ್ಟಬೇಕಾಗುತ್ತೆ. ನಿಮಗೆ ಹಂಚಿನ ಮನೆ ಇಲ್ಲ, ಮೋಲ್ಡ್ ಮನೆ ಇದೆ ಅಂದರೆ ಆ ವಾಯುವ್ಯ ಮೂಲೆಗೆ ಒಂದು ಹೊರಗಡೆ ಮೊಳೆನ ಹೊಡೆದ್ಬಿಟ್ಟು ಅಲ್ಲಿ ನೀವು ಇದನ್ನು ಬಿಟ್ಬಿಡಿ. ಈ ರೀತಿ ನೀವು ವಾಯುವ್ಯ ಮೂಲೆಯಲ್ಲಿ ಇದನ್ನು ಕಟ್ಟಿ ಬಿಡೋದ್ರಿಂದ ಮನೆಗೆ ಬಂದಿರುವ ದುಷ್ಟಶಕ್ತಿಗಳು ಸಂಪೂರ್ಣವಾಗಿ ನಿರ್ಮೂಲನೆ ಆಗುತ್ತೆ. ಇದನ್ನು ಮತ್ತೆ ಮರು ಅಮಾವಾಸ್ಯೆ ತನಕ ನೀವು ಮಾಡಬೇಕು. ನಿಮ್ಮ ಮನೆಯಲ್ಲಿ ವ್ಯತಿರಿಕ್ತವಾಗಿ ವಿಪರೀತವಾಗಿ ಪರಿಣಾಮಗಳಾಗ್ತಾ ಇದೆ ಅಂದರೆ ಒಂದು 3 ಅಮಾವಾಸ್ಯೆ ಈ ಥರ ಮಾಡ್ಕೊಳ್ತಾ ಬನ್ನಿ. ಅದ್ಭುತವಾಗಿ ನೀವು ಫಲಿತಾಂಶ ನೋಡ್ತೀರಾ. ಖಂಡಿತವಾಗಿ ನಿಮಗೆ ವಾಯುವ್ಯ ಮೂಲೆಯಲ್ಲಿ ಇದು ಅವಕಾಶ ಇಲ್ಲ ಅಂದರೆ ಆಗ್ನೇಯ ಮೂಲೆಯಲ್ಲಿ ಅವಕಾಶ ಇದ್ದರೆ ಅಲ್ಲೂ ಕೂಡ ನೀವು ಇದನ್ನು ಕಟ್ಟಬಹುದು. ಮನೆಯಲ್ಲಿರುವಂಥ ಎಲ್ಲ ಕೆಟ್ಟ ಶಕ್ತಿಗಳು ನಿರ್ಮೂಲನೆಯಾಗಿ ಮನೆಯಲ್ಲಿ ಪಾಸಿಟಿವಿಟಿ ಉದ್ಭವ ಆಗುತ್ತೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಉದ್ಭವ ಆಗುತ್ತೆ. ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಧನಾಭಿವೃದ್ಧಿ ಆಗುತ್ತೆ. ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಇದರ ಒಂದು ಬದಲಾವಣೆಗಳು ನೀವು 1 ತಿಂಗಳಲ್ಲೇ ನೋಡ್ತಾ ಹೋಗ್ತೀರಾ. ಸುಖ, ಶಾಂತಿ, ಸೌಖ್ಯ ಮನೆಯಲ್ಲಿ ತುಂಬಿ ತುಳುಕುತ್ತೆ. ಇದನ್ನು ನೀವು ಮಾಡ್ಕೊಂಡು ನೋಡಿ. 1 ತಿಂಗಳ ನಂತರ ಈ ಹಳೆ ನಿಂಬೆಹಣ್ಣು ಮತ್ತು ಈ ತಾಮ್ರದ ಮೊಳೆಗಳನ್ನ ಏನು ಮಾಡಬೇಕು ಅನ್ನೋ ಡೌಟ್ ನಿಮ್ಗೆ ಬರ್ಬೋದು. ಇದನ್ನು ತೆಗೆದುಕೊಂಡೋಗಿ ನೀವು
ಎಲ್ಲಾದರೂ ಕಸದ ಹತ್ರ ಹಾಕ್ಬಿಟ್ಟು ಸುಟ್ಟಾಕ್ಬಿಡಿ, ಇಲ್ಲಾಂದರೆ ಯಾವುದಾದ್ರೂ ಹರಿಯೋ ನೀರಲ್ಲಿ ಎಸಾಕ್ಬಿಡಿ, ಬಿಸಾಕ್ಬಿಡಿ, ಇಲ್ಲ ಯಾವುದಾದ್ರೂ ಮಣ್ಣ ಹತ್ರ ನೀವು ಹಾಕ್ಬಿಟ್ಟು ಸ್ವಲ್ಪ ಗುಂಡಿ ತೊಡ್ಬಿಟ್ಟು ಸ್ವಲ್ಪ ದೂರದಲ್ಲಿ ಅದನ್ನು ಮುಚ್ಚಾಕ್ಬಿಡಿ. ಈ ರೀತಿ ಮಾಡಿ 3 ಸಲ ಮಾಡಿ ನೋಡಿ. ಖಂಡಿತ ನಿಮ್ಮ ಮನೆಯಲ್ಲಿರುವ ಸಂಪೂರ್ಣ ಕಷ್ಟಗಳು, ದುಷ್ಟಶಕ್ತಿಗಳು ನಿವಾರಣೆ ಆಗಿ ಅದ್ಭುತವಾಗಿ ಜೀವನ ಬದಲಾಗ್ತಾ ಹೋಗುತ್ತೆ. ಅದರ ಪರಿಣಾಮಗಳನ್ನು ನೀವು ನೋಡ್ಕೊಳ್ತಾ ಹೋಗ್ತೀರಾ. ಅಷ್ಟೊಂದು ಅದ್ಭುತವಾಗಿ ಪರಿಹಾರ ಆಗುತ್ತೆ ಅಂತಲೇ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಅದ್ಭುತ ಪರಿಹಾರವನ್ನು ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.